ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಎಡಿಟನ್ನು ಇನ್ಶಾರ್ಟ್ ಆ್ಯಪಲ್ಲಿ ಯಾವ ರೀತಿ ಮಾಡೋಂತ ತೋರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಕ್ಲಿಪ್ಪಿಂಗ್ಸನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನಂತರ ಎಲ್ಲನೂ ಮ್ಯೂಟ್ ಮಾಡ್ಕೊಳ್ಬೇಕು. ವ್ಯಾಲ್ಯೂಮ್ ಅಂತ ಇರುತ್ತಲ್ಲ ಅಲ್ಲಿ ಹೋಗಿ ಎಲ್ಲ ಕ್ಲಿಪ್ಪಿಂಗ್ಸ್ನು ಮ್ಯೂಟ್ ಮಾಡ್ಕೊಳ್ಬೇಕು. ಸ್ಪೀಡ್ ಅಂತ ಇರುತ್ತಲ್ಲ ಅಲ್ಲಿ ಹೋಗಿ ನಿಮಗೆ ಎಷ್ಟು ಸ್ಪೀಡ್ ಬೇಕು ಅಲ್ಲಿ ಸ್ಪೀಡ್ ಮಾಡ್ಕೊಳ್ಬೋದು. ಮ್ಯಾಕ್ಸಿಮಮ್ ನಿಮಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಳ್ಬೋದು. ನಾನಿಲ್ಲಿ ಒಂದು ಎಕ್ಸಾಂಪಲ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ. ಸ್ಪ್ಲಿಟ್ ಅಂತಿರುತ್ತೆ. ನಿಮಗೆ ಬೇಡ ಆ ಕ್ಲಿಪ್ಪಿಂಗ್ಸ್ ಅಂತಂದರೆ ಸ್ಪ್ಲಿಟ್ ಮೇಲೆ ಒತ್ತಿ ನೆಕ್ಸ್ಟ್ ನೀವು ಈ ರೀತಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿ ಹೇಳಿದ್ರೆ ಅದು ಡಿಲೀಟ್ ಆಗುತ್ತೆ. ಇದರಲ್ಲಿ ಕ್ಲಿಪ್ಪಿಂಗ್ಸ್ ನಿಮ್ಗೆ ಏನಾದರೂ ಮಿಸ್ ಆಗಿದ್ದರೆ ಪ್ಲಸ್ ಪಾಯಿಂಟ್ ಇದೆಯಲ್ಲ ಇದನ್ನು ಒತ್ತಿಬಿಟ್ಟು ನೀವು ಗ್ಯಾಲ್ರಿಗೆ ಹೋಗಿ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ಕೊಳ್ಬೋದು. ಡೈರೆಕ್ಟಾಗಿ ಆ್ಯಡ್ ಮಾಡ್ಕೊಳ್ಬೋದು. ವ್ಯಾಲ್ಯೂಮ್ ಅಂತಿದೆ ಅಲ್ವಾ ಅದನ್ನು ಒತ್ತಿದರೆ ವ್ಯಾಲ್ಯೂಮ್ ಕಡಿಮೆ ಆಗುತ್ತೆ. ಸ್ಪೀಡ್ ಮಾಡ್ಕೊಳ್ಬೋದು, ಕ್ರಾಪ್ ಮಾಡ್ಕೊಳ್ಬೋದು. ತುಂಬ ಈಸಿಯಾಗಿ ಎಡಿಟ್ ಮಾಡ್ಕೊಳ್ಬೋದು ನೀವು ಈ ಆ್ಯಪಲ್ಲಿ, ಇನ್ಶಾರ್ಟ್ ಆ್ಯಪಲ್ಲಿ. ನಾನು ಇಲ್ಲಿ ಕ್ವಿಕ್ಕಾಗಿ ತುಂಬ ಈಸಿಯಾಗಿ ತೋರಿಸ್ತಿದ್ದೀನಿ. ನೋಡ್ಬೋದು ನೀವು ಇಲ್ಲಿ ನಾನಿಲ್ಲಿ ಎಷ್ಟು ಎಕ್ಸ್ಟ್ರಾ ಇರೋ ಕ್ಲಿಪ್ಪಿಂಗ್ಸ್ನ ಡಿಲೀಟ್ ಮಾಡ್ಕೊಳ್ಳಿ. ಸ್ಪ್ಲಿಟ್ ಒತ್ತಿಬಿಟ್ಟು ನೆಕ್ಸ್ಟ್ ಈ ರೀತಿ ಹಿಂಗೆ ಹೇಳಿದ್ರೆ ಇದು ಕ್ಲಿಪ್ಪಿಂಗ್ಸ್ ಎಲ್ಲ ಡಿಲೀಟ್ ಆಗುತ್ತೆ. ನೋಡ್ಬೋದು ನೀವು ಇಲ್ಲಿ ನಾನಿಲ್ಲಿ ಡಿಲೀಟ್ ಮಾಡಿಕೊಂಡೆ ಕ್ಲಿಪ್ಪಿಂಗ್ಸ್ ಎಕ್ಸ್ಟ್ರಾ ಇರೋದನ್ನು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.